ಮಾಡಿ ಒಂದು ಸ್ವಲ್ಪ ಪ್ರಯತ್ನ ಮಾಡಿರಿ, ನೋಡ್ರಿ ಚಂದಂಗ ಪ್ರಯತ್ನ ಮಾಡಿದಿರಿ ಅಂತಂದ್ರೆ ಲೆಕ್ಕ ಬಂದೇ ಬರ್ತಾವ. ಲಕ್ಷ ಕೊಟ್ಟು ನೋಡ್ರಿ. ಆಗಾಗ ಮಾದರಿ ಕೊಟ್ಟದ ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಯದ, ಅದನ್ನು ಮಾಡಿ ಚೆಂದಾಗಿ ಮಾಡಿ. ಲಕ್ಷ ಕೊಟ್ಟು ನೋಡ್ರಿ. ಬ್ರೆಡ್ಡಿನಲ್ಲಿ 0.6 ಗ್ರಾಂ ಪ್ರೋಟೀನ್ ಇದೆ. ಒಬ್ಬ ರೋಗಿಯು ದಿನಕ್ಕೆ 42 ಗ್ರಾಮ್ನಷ್ಟು ಪ್ರೋಟೀನ್ ಅವಾಗ ಹೊಟ್ಟೆಗೆ ಬೇಕಾಗಿದೆ. ಒಂದು ಬ್ರೆಡ್ ಪೀಸ್ ಕೊಟ್ಟರೆ ಎಷ್ಟು ಗ್ರಾಮ್ ಪ್ರೋಟೀನ್ ಅದ? 0.6 ಪ್ರೋಟೀನ್ ಅದ. ಹಂಗಾರೆ ಅವಾಗ ದಿವ್ಸಕ್ಕೆ 42 ಗ್ರಾಮ್ ಪ್ರೋಟೀನ್ ಅವಾಗ ಬೇಕಾಗ್ಯದಂದ್ರೆ ಅವ್ ಬ್ರೆಡ್ ಎಷ್ಟು ಕೊಡ್ಬೇಕು ಅವಾಗ? ಅದನ್ನ ಈ ಲೆಕ್ಕ ನಾವು ಹೆಂಗೆ ಮಾಡ್ತೀನಂದ್ರೆ ನೋಡಿ, ಇಲ್ಲಿ 0.6 ಗ್ರಾಮ್ ಬರೋಬ್ಬರಿ 0.6 ಗ್ರಾಮ್ ಬರೋಬ್ಬರಿ 0.6 ಗ್ರಾಮ್ ಬರೋಬ್ಬರಿ ಒಂದು ಬ್ರೆಡ್. ಏನು? 0.6 ಗ್ರಾಮ್ ಬರೋಬ್ಬರಿ ಒಂದು ಬ್ರೆಡ್. 42 ಗ್ರಾಮಿಗೆ ಎಷ್ಟು ಬ್ರೆಡ್ ಅವ್ರಿಗೆ ಕೊಡಬೇಕು? 42 ಗ್ರಾಮ್ ಪ್ರೋಟೀನ್ ಬೇಕಾಯ್ತು. 42 ಗುಂಡ್ಲೆ 1 ಸರಾಸವಾಗಲೇ 0.6. ಸ್ಥಾನದಲ್ಲಿ ಮೇಲೆ ಹಾಕಿರಿ. ಎಷ್ಟಾಯ್ತು? 10. ಇದ್ರ ಸ್ಥಾನದಲ್ಲಿ 10 ಆಯ್ತು. 6 ಒಂದಲೆ 6 ಏಳಲೆ 10 ಏಳಲೆ 70 ಬ್ರೆಡ್ ಪೀಸ್ ಕೊಡ್ಬೇಕು ಅವನು. ದಿವ್ಸಕ್ಕೆ ಎಷ್ಟು? 70. ಎಷ್ಟು ಪ್ರೋಟೀನ್ ಹೊರಗೆ ಬ್ರೆಡ್ ಬೇಕಾಗ್ತದೆ? 70 ಬ್ರೆಡ್ಡುಗಳು 70 ಬ್ರೆಡ್ಡುಗಳು ಬೇಕು ನೋಡಿ. ಇಂಥವೆಲ್ಲ ಲೆಕ್ಕಗಳನ್ನು ನೀವು ಚೆಂದಾಗಿ ತಿಳ್ಕೊಂಡು ಮಾಡಿದರೆ ಯಾವ ಲೆಕ್ಕನೂ ಬಿರಿ ಆಗೋದಿಲ್ಲ. ಈಗ ನೋಡಿ, 2 ಸ್ಥಳಗಳ ನಡುವಿನ ದೂರ 960 ಕಿಲೋಮೀಟರ್. ಇದನ್ನು ಮೈಲುಗಳಲ್ಲಿ ಬರೆಯಿರಿ. 1.6 ಕಿಲೋಮೀಟರ್ ಅಂದ್ರೆ 1 ಮೈಲ್ ಅಂದ್ರು ಒಂದೇ. ಮತ್ತು 8 ಕಿಮಿ ಬರೋಬ್ಬರಿ 5 ಮೈಲ್ ಅಂದ್ರು ಒಂದೇ. ಇದನ್ನ ಹೆಂಗೆ ಹಚ್ಚೋದು ನೋಡಿ. 8 ಕಿಮಿ ಬರೋಬ್ಬರಿ 5 ಮೈಲು. 8 ಕಿಮಿ ಬರೋಬ್ಬರಿ 5 ಮೈಲು. 960 ಕಿಮಿ ಬರೋಬ್ಬರಿ ಎಷ್ಟು ಮೈಲು? 960 ಗುಂಡ್ಲೆ 5 ಸರ್ವಸ್ವಾಗಲೇ 8 ನೋಡ್ರಿ. 8 ಒಂದಲೆ 1 8 ಎರಡಲೆ 16 ಪೂಜೆ 12 ಐದಲೆ 600 ಕಿಲೋಮೀಟರ್. ಆನ್ಸರ್ ಬರೋಬ್ಬರಿ 600 ಕಿಲೋಮೀಟರ್ ನೋಡಿ. ಯಾರು ಕರೆಕ್ಟ್ ಮಾಡಿ ರೈಟ್ ಹಾಕೊಡು. ಅದೇ ಮಾದರಿನೇ ಸ್ವಲ್ಪ ಚೇಂಜ್ ಮಾಡಿನ. ಯಾಕಂದ್ರೆ ನಿಮಗೆ ಇನ್ನೊಂದು ಹೇಳ್ತಾನೆ. 1.5 ಕಿಮಿ ಬರೋಬ್ಬರಿ 1 ಮೈಲು. ಹೌದಾ? ಈಗ ನಿಮ್ಗೆ ಗೊತ್ತಾಗಲ್ಲ ಇದೇನು ಬರ್ದಿದ್ದೀವಿ ನಾವು. 1.5 ಬರೋಬ್ಬರಿ ಏನು 1 ಮೈಲ್ ಅಂತ ಕೋಷ್ಟಕ್ಕಿತ್ತಿಲ್ಲ ಅಲ್ಲಿ ಹಿಂದಿನ ಲೆಕ್ಕದಾಗ ನೋಡ್ರಿ. ಈಗ 1 ಮೈಲು ಬರೋಬ್ಬರಿ ಎಷ್ಟು? 1.6 ಕಿಮಿ. 5 ಮೈಲು ಬರೋಬ್ಬರಿ ನೋಡ್ರಿ ಮಾಡಿ ಕೋಷ್ಟಕ್ಕೆ ಎಷ್ಟಾಗ್ತದೆ ನೋಡ್ರಿ. 16.5 ಸರಾಸ್ ಮೇಲೆ 1 16 ಐದಲೆ 80. ಒಂದು ಸ್ಥಾನ ಬಿಟ್ಟು ಕೊಡಿ. 8 ಕಿಲೋಮೀಟರ್ ತೋರಿಸಿದ್ ನಾ ಕೋಷ್ಟಕ್ಕೆ ನಿಮಗೆ. ಅದನ್ನ ಯಾಕೆ ಹಾಕ್ಯಾರ? 2 ಒಂದೇ ನೋಡಿ. 1 ಮೈಲ್ ಬರೋಬ್ಬರಿ 1.6 ಕಿಲೋಮೀಟರ್ ಅಂದ್ರೆ 1 ಮೈಲಿಗೆ 1.6 ಕಿಲೋಮೀಟರ್ ಅಂದ್ರೆ 5 ಮೈಲಿಗೆ ಎಷ್ಟು? ನಾ ಏನು ಬರ್ದನು? 8 ಕಿಲೋಮೀಟರ್ ಬರೋಬ್ಬರಿ 5 ಮೈಲ್ ಅಂತ ಬರ್ದನು. 5 ಮೈಲು ಬರೋಬ್ಬರಿ 8 ಕಿಲೋಮೀಟರ್ ನೋಡ್ರಿ. ಅಲ್ಲಿ ಸೂತ್ರದಾಗ ನಾ ತೆಗೆದು ತೋರಿಸಿದ ಗಣಿತ ಪರ್ಫೆಕ್ಟ್ ತಿಳ್ಕೊಬೇಕು ನೀವು. ಅಂದ್ರೆ ಅವೆಲ್ಲ ಉತ್ತರ ನಿಮಗೆ ಸೀದಾ ಬರ್ತಾವೆ. ತಿಳಿತಲ್ಲ? ಸರಿಯಾಗಿ ನೋಡ್ರಿ. ಇಂಥವೆಲ್ಲ ವ್ಯವಹಾರ ಮತ್ತು ವ್ಯವಹಾರಿಕ ಲೆಕ್ಕಗಳು ಈಗೆಲ್ಲ ಶೇಕಡ ಎಲ್ಲ ಲೆಕ್ಕ ಬರ್ತಾವೆ ನಿಮಗೆ. ಈಗ ರಿವಿಷನ್ ಆಗ್ತಿರ್ತದೆ, ಒಳಗೆ ರಿಪೀಟ್ ಬರ್ತಿರ್ತಾವೆ.